ಹಸು ಕಡಿದವರನ್ನ ಬಿಟ್ಟು ಹೋರಾಟಗಾರರ ಮೇಲೆ ಕೇಸ್. ಬಳ್ಳಾರಿಯಲ್ಲಿ ಬಿಜೆಪಿಗರು ಮತ್ತು ಹಿಂದೂ ಸಂಘಟನೆಗಳು ಗರಂ. ಮೊನ್ನೆಯಷ್ಟೇ ಬಳ್ಳಾರಿಯಲ್ಲಿ 2 ಹಸುಗಳ ಶಿರವನ್ನ ದುಷ್ಕರ್ಮಿಗಳು ಕಡಿದು ರಸ್ತೆಯಲ್ಲಿ ಬಿಸಾಡಿದ್ರು ಕಣ್ರಿ. ಅದರಲ್ಲೂ ಹಿಂದೂ ಮನೆಗಳನ್ನ ಹಾಗೂ ಹಿಂದೂ ಏರಿಯಾಗಳನ್ನ ಟಾರ್ಗೆಟ್ ಮಾಡಿ ಹಸುಗಳ ಶಿರವನ್ನ ಬಿಸಾಡಿ ಹೋಗಿದ್ರು ಪಾಪಿಗಳು. ಆದ್ರೀಗ ಈ ಘಟನೆ ಸಂಬಂಧಿಸಿದಂತೆ ಬಿಜೆಪಿ ಹೋರಾಟಗಾರರ ಮೇಲೆ ಪೊಲೀಸರು ಕೇಸ್ ದಾಖಲಿಸಿರುವ ಘಟನೆ ನಡೆದು ಹೋಗಿದೆ. ಇದರಿಂದ ಹಿಂದೂ ಕಾರ್ಯಕರ್ತರು ಮತ್ತು ಬಿಜೆಪಿಗರು ಪೊಲೀಸರ ನಡೆಗೆ ಅಕ್ಷರಶಃ ಕೆಂಡಾಮಂಡಲರಾಗಿದ್ದಾರೆ. ಬಳ್ಳಾರಿಯ ಕಪ್ಪಲ್ಗಲ್ ರಸ್ತೆಯಲ್ಲಿ ಗೋವಿನ ತಲೆಗಳ ಕಡೆದು ಬಿಸಾಡಿರುವ ಪ್ರಕರಣ ದಿನಕ್ಕೊಂದು ತಿರುವು ಪಡೆದುಕೊಳ್ಳುತ್ತಿದೆ. ಅದರಲ್ಲೂ ಪೊಲೀಸ್ ಇಲಾಖೆಯ ವಿರುದ್ಧವೇ ಅನುಮಾನ ಪಡುವಂತಾಗಿದೆ. ಯಾಕಂದ್ರೆ ಕಳೆದ ಶನಿವಾರ ಬಳ್ಳಾರಿಯ ತಾಳೂರು ರಸ್ತೆಯಲ್ಲಿ 2 ಹಸುಗಳ ತಲೆ ಕಡಿದಿರುವ ಸ್ಥಿತಿಯಲ್ಲಿ ಕಂಡು ಬಂದಿದ್ವು. ಇದನ್ನ ಖಂಡಿಸಿ ಬಿಜೆಪಿ ಹಾಗೂ ಹಿಂದೂಪರ ಸಂಘಟನೆಗಳು ಬೃಹತ್ ಪ್ರತಿಭಟನೆ ನಡೆಸಿದ್ವು ನೋಡಿ. ಇನ್ನು ಸ್ವತಃ ಈ ಪ್ರತಿಭಟನೆಯಲ್ಲಿ ಮಾಜಿ ಸಚಿವರಾದ ಶ್ರೀರಾಮುಲು, ಜನಾರ್ದನ್ ರೆಡ್ಡಿ ಅವರು ಸಹ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು. ತನಿಖೆ ಮಾಡಬೇಕಾದ ಪೊಲೀಸರೇ ಯಾರ್ದೋ ಒತ್ತಡಕ್ಕೆ ಮಣಿದಿರುವ ಅನುಮಾನ ಇದೀಗ ಕಾಡ್ತಿದೆ ಅಂತ ಬಿಜೆಪಿ ಜಿಲ್ಲಾಧ್ಯಕ್ಷ ಅನಿಲ್ ಕುಮಾರ್ ನಾಯ್ಡು ಆರೋಪಿಸಿದ್ದು ಹೀಗೆ. ಹಿಂದೂಗಳನ್ನು ಸಹಿಸದೆ ಮಾಡಿರುವಂತ ಕೃತ್ಯವನ್ನು ಎಸಗಿರುವಂತ ದುಷ್ಕರ್ಮಿಗಳು ಯಾರು ಇದ್ದಾರೆ, ಅವತ್ತು ರಸ್ತೆಯಲ್ಲಿ 2 ಹಸು ರುಂಡಗಳನ್ನ ಕತ್ತರಿಸಿ, ನಿಮಗೆ ಗೊತ್ತಿರಲಿ, ಬರೀ ಹಸು ರುಂಡಗಳ ಜೊತೆಯಲ್ಲಿ ಹಸುಗಳ ಚರ್ಮವನ್ನ, ಮುಖ ಇರಕ್ಕಿರುವಂತ ಚರ್ಮವನ್ನು ಕೆತ್ತಿರುವಂಥದ್ದು. ಆ ದುರ್ಘಟನೆ ನಡೆದಿರುವಂಥದ್ದು ಬಹಳ ನೋವಿನ ಸಂಗತಿ ಬಳ್ಳಾರಿಯಲ್ಲಿ. ಇದರಲ್ಲಿ ವಿಶೇಷವಾಗಿ ಬಳ್ಳಾರಿಯ ಜನ, ಆ ವಾರ್ಡಿನ ಜನ ಎಲ್ಲರೂ ಪ್ರತಿಭಟನೆಗೆ ರಸ್ತೆಗೆ ಬಂದಿದ್ದಾರೆ. ಪ್ರತಿಭಟನೆಗೆ ಬಂದಾಗ ಎಲ್ಲರೂ ಕೂಡ ಹಿಂದೂಪರ ಸಂಘಟನೆಯವರು, ನಾವು ಎಲ್ಲರೂ ಸೇರ್ಕೊಂಡು ನೋಡಿದರೆ 2 ಹಸುಗಳ ರುಂಡಗಳನ್ನು ಯೂರಿಯಾ ಚೀಲದಲ್ಲಿ ಬಿಸಾಡಿದ್ದಾರೆ. ಇದನ್ನು ನೋಡಿ ಅರ್ಧ ಗಂಟೆಯಲ್ಲಿ ಎಲ್ಲರೂ ಕೂಡ ಜನ ಸೇರ್ತಾ ಇದ್ದಾರೆ. ಮಹಾನಗರ ಪಾಲಿಕೆಯವರು, ಪೊಲೀಸ್ ಇಲಾಖೆಯವರು ಎಲ್ಲರೂ ಕೂಡ ಬಂದು ಇಲ್ಲ ಇದನ್ನು ನಾವು ತೊಗೊಂಡೋಗ್ತೀವಿ ಅಂತಂಥೇಳಿ ಶುರು ಮಾಡಿದರು. ಅಲ್ಲಿ ಆ ಜನ ಬಿಡಲಿಲ್ಲ. ಇದನ್ನು ನಾವು ಹಿಂದೂ ಸಂಪ್ರದಾಯದಂತೆ ನಾವೇ ಅಂತ್ಯ ಸಂಸ್ಕಾರ ಮಾಡ್ತೀವಿ ಅಂತಂಥೇಳಿ ಜನ ಆಗ್ರಹಕ್ಕೆ ಬಂದರು. ಇದನ್ನು ನೋಡಿದಂಥ ಮಹಾನಗರ ಪಾಲಿಕೆಯವರು ಮತ್ತು ನಮ್ಮ ಎಲ್ಲ ಸಾರ್ವಜನಿಕರು, ಪೊಲೀಸ್ ಇಲಾಖೆಯವರು ಅಲ್ಲೆಲ್ಲ ಬಂದ ತಕ್ಷಣವೇ ಇಲ್ಲ, ನೀವು ಒಂದು ಕೆಲಸ ಮಾಡಿ, ಇದನ್ನು ನೀವು ಅಂತ್ಯ ಸಂಸ್ಕಾರ ಮಾಡಬೇಡ್ರಿ, ಪೋಸ್ಟ್ ಮಾರ್ಟಮ್ ಮಾಡಿ ನಾವು ನಿಮಗೆ ಕೊಡ್ತೀವಿ, 3 ಗಂಟೆ ನಂತರ ನೀವು ಮಾಡ್ಕೊಳ್ರಿ ಅಂತಂತೇಳಿ ಜನರಿಗೆ ಹೇಳೋಗಿರುವಂಥ ಭಾಷೆ. ಪ್ರತಿಭಟನೆ ವೇಳೆ ಮಧ್ಯ ಪ್ರವೇಶಿಸಿದ ಪೊಲೀಸರು ಹಸುವಿನ ತಲೆಗಳನ್ನ ಪಶು ಇಲಾಖೆಯ ಆಸ್ಪತ್ರೆಯಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿಸಿದ್ರು. ಆದ್ರೆ ಆ ವೇಳೆ ಹಸುಗಳ ತಲೆಗಳನ್ನ ಕೊಡಲು ಪೊಲೀಸರು ಮರಳಿ ನೀಡದೆ ದೊಡ್ಡ ಹೈಡ್ರಾಮಾ ನಡೆದಿತ್ತು. ಬಿಜೆಪಿ ಹಾಗೂ ಹಿಂದೂಪರ ಸಂಘಟನೆಗಳು ರಸ್ತೆ ತಡೆ ನಡೆಸಿ ಉಗ್ರ ಹೋರಾಟ ಮಾಡಿದ್ರು ನೋಡಿ. ಬಳಿಕ ಹಸುಗಳ ತಲೆಗಳನ್ನ ಪೊಲೀಸರು ಮರಳಿಸಿದ್ರು. ಬಿಜೆಪಿ ಹಾಗೂ ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರು ಹಸುಗಳ ತಲೆಗಳನ್ನ ಸ್ಮಶಾನಕ್ಕೆ ಒಯ್ದು ಶಾಸ್ತ್ರೋಕ್ತವಾಗಿ ಅಂತಿಮ ಸಂಸ್ಕಾರ ಮಾಡಿದ್ರು ನೋಡಿ. ಹಸು ಶಿರಚ್ಛೇದ ಮಾಡಿದವರನ್ನ ಬಂಧಿಸಿಲ್ಲ, 10 ಬಿಜೆಪಿ ಕಾರ್ಯಕರ್ತರ ವಿರುದ್ಧ ಪ್ರಕರಣ. ಇಷ್ಟೆಲ್ಲ ಆದ್ರೂ ಇಲ್ಲಿವರೆಗೂ ಅಮಾನವೀಯವಾಗಿ ಹಸುಗಳನ್ನ ರಸ್ತೆಯಲ್ಲಿ ಕಡಿದು ಹಾಕಿದ ದುಷ್ಕರ್ಮಿಗಳನ್ನ ಪೊಲೀಸರು ಬಂಧಿಸಿಲ್ಲ ನೋಡಿ. ಈ ವಿಚಾರದಲ್ಲಿ ಬಿಜೆಪಿ ದೊಡ್ಡ ಹೋರಾಟ ಮಾಡುವ ಚಿಂತನೆಯಲ್ಲಿದೆ. ಈ ಮಧ್ಯೆ ಬಳ್ಳಾರಿಯ ಬ್ರೂಸ್ಪೇಟೆ ಪೊಲೀಸರು 10 ಬಿಜೆಪಿ ಕಾರ್ಯಕರ್ತರ ವಿರುದ್ಧ ಪ್ರಕರಣ ದಾಖಲಿಸಿದ್ದಾರೆ. ಈ ವಿಚಾರ ಈಗ ಬಿಜೆಪಿ ಹಾಗೂ ಹಿಂದೂಪರ ಸಂಘಟನೆಗಳನ್ನ ಕೆರಳಿ ಕೆಂಡವಾಗಿಸಿದೆ. ಮತ್ತೊಂದೆಡೆ ಬಿಜೆಪಿ ಜಿಲ್ಲಾಧ್ಯಕ್ಷ ಅನಿಲ್ ಕುಮಾರ್ ಸುದ್ದಿಗೋಷ್ಠಿ ನಡೆಸಿದ್ದಾರೆ. ಅವರು ಗೋವಿನ ತಲೆ ಕಡೆದ ಹಿಂದೂಗಳ ಮನೆಯ ಮುಂದೆ ತಲೆ ಬಿಸಾಡಿರುವ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ರು. ಅಲ್ಲದೆ ಇದು ಹಿಂದೂಗಳ ಭಾವನೆಗೆ ಧಕ್ಕೆ ತಂದಿದೆ ಅಂತ ಹೇಳಿಕೊಂಡಿದ್ದಾರೆ ನೋಡಿ. ಪೊಲೀಸ್ ಇಲಾಖೆಯವರು ಪೋಸ್ಟ್ ಮಾರ್ಟಮ್ ಮಾಡಿ ಪಶು ಆಸ್ಪತ್ರೆಯಲ್ಲಿ, ನಿಮಗೆ ಗೊತ್ತಿರಲಿ, ಅವರು ಇದ್ದಕ್ಕಿದ್ದಂತೆ ಯಾವ ಮಾತನ್ನ ಕೊಟ್ಟಿದ್ರು ಸಾರ್ವಜನಿಕರಿಗೆ, ಅದನ್ನ ಮಾತನ್ನ ಮೀರಿ ಅವರೇ ಅಂತ್ಯಕ್ರಿಯೆ ಮಾಡೋದಕ್ಕೆ ಗಾಂಧಿನಗರ ಪೊಲೀಸ್ ಸ್ಟೇಷನ್ನ CPI ಅವರು ಅದನ್ನು ತಗೊಂಡು ಏಕಾಏಕಿ ಗಾಡಿಯಲ್ಲಿ ಹಿಂದಿನ ಡೋರಿಂದ ಹೊರಟೋದ್ರು. ಅವರು ಇದನ್ನು ವಿರೋಧಿಸಿದ್ರು. ಜನ ಪ್ರತಿಭಟನೆ ಕೂತರು, ಇದು ಯಾವುದೇ ಕಾರಣಕ್ಕೆ ನಮಗೆ ಹ್ಯಾಂಡ್ ಓವರ್ ಮಾಡಬೇಕು ಅಂತಂತೇಳಿ. ದುರಂತ ಏನಂತಂತ ಹೇಳಿದ್ರೆ, ಯಾರು ನಾವು ಪ್ರತಿಭಟನೆಗೆ ಜನ ಕೂತಿದ್ರು, ನಾವು ಕೂತಿದ್ವಿ, ನಿಮ್ಗೆ ಗೊತ್ತಿಲ್ಲ, ಜನರ ಜೊತೆಗೆ ನಾವು ನಿಂತಿದ್ವಿ, ಅಂಥ ಜನರ ಜೊತೆ ಮೇಲೆ ಬಿಜೆಪಿಯ ಕಾರ್ಯಕರ್ತರು ಮತ್ತು ಪರಿವಾರದ ಕಾರ್ಯಕರ್ತರ ಮೇಲೆ 11 ಜನರ ಮೇಲೆ ಕೇಸನ್ನು FIR ದಾಖಲು ಮಾಡಿದ್ದಾರೆ ರಾತ್ರಿ.
ನಾವು ಹೇಳಿದ್ದೇನು, ಯಾರು ಕತ್ತರಿಸಿದ್ದಾರೆ ಹಸುಗಳ ರುಂಡಗಳನ್ನು ಕತ್ತರಿಸಿದ್ದಾರೆ ಅಂಥವ್ರನ್ನ ಹಿಡಿದು ಶಿಕ್ಷೆಗೊಳಗಾಗಿ ಅಂತೇಳಿ ನಾವು ಕೇಳಿದರೆ ಅವ್ರು ಮಾಡಿದ್ದೇನಪ್ಪ ಅಂತಂತ ಹೇಳಿದ್ರೆ ನಮ್ಮ BJP ಅವ್ರ ಮೇಲೆ ಮಾಡಿದ್ದಾರೆ. ಇದ್ರ ಹಿಂದೆ ಯಾರ ಕೈವಾಡ ಇದೆ ಅನ್ನೋದಂತೂ ಕೂಡ ಇದು ಬಯಲಿಗೆ ಬರಬೇಕು. ಒಂದು ಯಾರು ಕತ್ತರಿಸಿದ್ದಾರೆ ಹಸುಗಳ ರುಂಡವನ್ನು ಅದು ಅವರಿಗೆ ಶಿಕ್ಷೆಯನ್ನು ಒಳಪಡಿಸಬೇಕು. ಬಳ್ಳಾರಿಯಲ್ಲಿರುವಂಥ ಕಸಾಯಿಖಾನೆಗಳು ಬಂದಾಗಬೇಕು. ಎಲ್ಲೆಲ್ಲಿ 10 ನಂಬರ್ ಅಂತಂತೇಳಿ ಏನು ದನದ ಮಾಂಸವನ್ನು ತೂಗಾಕಿ ತಿಂತಾ ಇದ್ದಾರೆ ಅದನ್ನೆಲ್ಲವೂ ಕೂಡ ಮಹಾನಗರ ಪಾಲಿಕೆ ಮತ್ತು ಜಿಲ್ಲಾಡಳಿತ ತಕ್ಷಣ ಅದ್ರ ಮೇಲೆ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು. ಇಷ್ಟನ್ನ ನಾವು ವಿಚಾರವನ್ನು ಹೇಳ್ತೇವೆ. ಸದ್ಯ ಮೊನ್ನೆ ನಡೆದ ಬಕ್ರೀದ್ನಲ್ಲಿ ಸುಮಾರು 500ಕ್ಕೂ ಹೆಚ್ಚು ಹಸುಗಳ ತಲೆಯನ್ನ ಬಳ್ಳಾರಿಯಲ್ಲಿ ತಡೆಯಲಾಗಿದೆ. ಪೊಲೀಸರಿಗೆ ಮಾಹಿತಿ ನೀಡಿದ್ರು ಪೊಲೀಸರು ಈ ಬಗ್ಗೆ ಕ್ರಮ ತೆಗೆದುಕೊಂಡಿಲ್ಲ ಅಂತ ಬೇಸರ ವ್ಯಕ್ತಪಡಿಸಿದ್ರು. ಯಾರು ಹಸುಗಳನ್ನ ಕತ್ತರಿಸಿದ್ದಾರೆ ಅವರಿಗೆ ಪನಿಷ್ಮೆಂಟ್ ಶಿಕ್ಷೆಯನ್ನ ಒಳಪಡಿಸದಿದ್ರೆ ನಾವು ಕೂಡ ಮುಂದಿನ ಹೋರಾಟವನ್ನು ರೂಪುರೇಷೆಗಳನ್ನು ಮುಂದಿನ ನಿರ್ಣಯವನ್ನು ನಾವು ಮಾಡೋರಿದ್ದೀವಿ. ಅದಕ್ಕೆ ವಿತ್ತು ಸಾಕ್ಷಿ ಸಮೇತ ಎಲ್ಲೆಲ್ಲಿ ನಡೀತಾ ಇದೆ ಅಂತಂತೇಳಿ ಫೋಟೋಗಳು ವಿಡಿಯೋಗಳನ್ನು ಎಲ್ಲ ಕಡೆ ಇಲಾಖೆಯವರು ಕೊಟ್ಟಿದ್ದೀವಿ. ಆದರೆ ಅವರೇನು ಹೇಳ್ತಾರೆ, ಪೊಲೀಸ್ ಇಲಾಖೆಗಳಿದ್ರೆ ಇದು ಜಿಲ್ಲಾಡಳಿತ ಹೇಳ್ತಾರೆ, ಜಿಲ್ಲಾಡಳಿತ ಹೇಳಿದ್ರೆ ಮಹಾನಗರ ಪಾಲಿಕೆ ಅಂತ ಹೇಳ್ತಾರೆ. ಅದಕ್ಕೆ ಪ್ರತಿನಿತ್ಯ ನಮ್ಮ ಮಹಾನಗರ ಪಾಲಿಕೆ ಸದಸ್ಯರು ವಿರೋಧ ಪಕ್ಷದ ನಾಯಕರು ಪ್ರತಿನಿತ್ಯ ಸಂಘರ್ಷ ಮಾಡ್ತಾ ಇದ್ದಾರೆ. ಈ ರೀತಿ ಗೊಂದಲ ಮಾಡಬೇಡ್ರಿ ಮಹಾನಗರ ಪಾಲಿಕೆಯಿಂದ ಅಂತಂತೇಳಿ ಅವರು ಮೊನ್ನೆ ಅನೇಕ ಸಭೆಗಳಲ್ಲಿ ಕಮಿಷನರ್ ಜೊತೆಗೆ ಅವರು ಸಂಘರ್ಷಕ್ಕೆ ಇಳಿದಿದ್ದಾರೆ. ನಮ್ಮ ಮಹಾನಗರ ಪಾಲಿಕೆ ಸದಸ್ಯರು ಯಾವ ಕಡೆ ಕಾನೂನು ಸುವ್ಯವಸ್ಥೆ ಬಳ್ಳಾರಿಯಲ್ಲಿ ಹದಗೆಡ್ತಾ ಇದೆ, ಯಾವ ದಾರಿಗೆ ದಿಕ್ಕು ತಪ್ತಾ ಇದೆ ಅನ್ನುವಂಥದ್ದನ್ನು ಸಾರ್ವಜನಿಕರು ನೋಡ್ತಾ ಇದ್ದಾರೆ ಇದ್ರ ಕಡೆ. ಹಾಗಾಗಿ ಈ ಹೋರಾಟ ಇಲ್ಲಿಗೆ ನಿಲ್ಲೋದಿಲ್ಲ. ಇದನ್ನು ಪೂರ್ತಿ ನಿರಂತರ ಇದು ಒಂದು ಹಂತಕ್ಕೆ ಯಾರು ಹಸುಗಳನ್ನು ಕಡ್ದಿರೋಂಥವ್ರನ್ನ ಪ್ರಾಮಾಣಿಕವಾಗಿ ಇಲಾಖೆಯವರು ಹಿಡದೇ ಇದ್ದರೆ ಮುಂದಿನ ಹೋರಾಟವನ್ನು ನಾವು ಮುಂದಡಿಸ್ತೀವಿ ಅಂತೇಳಿ ಆಗ್ರಹವನ್ನು ವ್ಯಕ್ತಪಡಿಸ್ತೀವಿ. ಬಳ್ಳಾರಿಯ ಹಸು ಕಡಿತ ವಿಷಯ ಇದೀಗ ನಿತ್ಯವೂ ದಿನಕ್ಕೊಂದು ತಿರುವು ಪಡೆದುಕೊಳ್ಳುತ್ತಿದೆ. ಆದರೆ ಪೊಲೀಸರು ಹಸು ಕಡಿದವರ ಬಗ್ಗೆ ತನಿಖೆ ಮಾಡೋದು ಬಿಟ್ಟು ಅದ್ಯಾಕೆ ಬಿಜೆಪಿ ಕಾರ್ಯಕರ್ತರ ಮೇಲೆ ಕೇಸ್ ದಾಖಲಿಸಿದ್ದಾರೆ ಅನ್ನೋದು ತಿಳಿದು ಬರಬೇಕಾಗಿದೆ. ಬಿಗ್ ಟಿವಿ ಕರ್ನಾಟಕ, ಬಳ್ಳಾರಿ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.